ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾದಂತಹ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅಳವಿ ಬೀಜದ ಲಾಡು, ಪೌಷ್ಟಿಕವಾದಂತಹ ಲಾಡು ಅಂತಲೂ ಕರಿಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದನ್ನು ಆಲಿವ್ ಸೀಡ್ಸ್ ಅಥವಾ ಹಲೀಮ್ ಸೀಡ್ಸ್ ಅಂತಲೂ ಇದನ್ನು ಕರೀತಾರೆ. ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಇದು ಅಳವಿ ಬೀಜ. ನೋಡೋದಕ್ಕೆ ನಮ್ಮ ಎಳ್ಳಿರುತ್ತಲ್ಲ ಅದೇ ರೀತಿ ಇರುತ್ತೆ, ಕೆಂಪು ಕಲರಲ್ಲಿ ಇರುತ್ತೆ. ಇದನ್ನು ನೀವು ಎಷ್ಟು ತಗೋತೀರೋ ಅದರ 2ರಷ್ಟು ಎಳ್ನೀರನ್ನು ಹಾಕಿ ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡಬೇಕು. ಇದು ಪ್ರಕೃತಿಯಲ್ಲಿ ಸ್ವಲ್ಪ ಉಷ್ಣ ಅಂಶವನ್ನು ಹೊಂದಿರುತ್ತೆ. ಅದಕ್ಕೋಸ್ಕರ ಇದನ್ನು ತೆಂಗಿನಕಾಯಿ ಜೊತೆಗೆ, ತುಪ್ಪದ ಜೊತೆಗೆ, ಹಾಲಿನ ಜೊತೆಗೆ ಇದನ್ನು ತಗೋಬೇಕಾಗತ್ತೆ. ಉಷ್ಣವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಗುಡ್ ಫ್ಯಾಟ್ ಅಥವಾ ಹಾಲನ್ನು ಸೇರಿಸಿ ಇದನ್ನು ತಗೋಬೇಕಾಗತ್ತೆ. ಮಕ್ಕಳಿಗೆಲ್ಲ ಕೊಡುವಾಗ ಅಥವಾ ನಾವು ಕೂಡ ತಗೊಳ್ಳೋವಾಗ ಸ್ವಲ್ಪ ಪ್ರಮಾಣದಲ್ಲಿ ಪ್ರತಿದಿನ ಸೇವಿಸೋದಾದರೆ ಸ್ವಲ್ಪ ಪ್ರಮಾಣದಲ್ಲಿ ಇದನ್ನು ತಗೋಬೇಕಾಗತ್ತೆ. ಬೇಸಿಗೆಯಲ್ಲಿ ಆದಷ್ಟು ಇದನ್ನು ಕಮ್ಮಿ ಉಪಯೋಗ ಮಾಡಿದ್ರೆ ಒಳ್ಳೆಯದು. ಬೇಸಿಗೆಯಲ್ಲಿ ವಾತಾವರಣವೂ ಉಷ್ಣ ಇರುತ್ತೆ. ಇದು ಉಷ್ಣ ಗುಣವನ್ನು ಹೊಂದಿರೋದ್ರಿಂದ ತುಂಬ ಬಾಡಿಯಲ್ಲಿ ಹೀಟ್ ಉತ್ಪತ್ತಿ ಮಾಡುವ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಇದನ್ನು ಆರಾಮಾಗಿ ಹಾಲಿನ ಜೊತೆಗೆ ತಗೋಬೋದು. ಅಥವಾ ಈ ರೀತಿ ಉಂಡೆಗಳನ್ನಾಗಿ ಮಾಡಿ ನಾನು ತೋರಿಸ್ತೀನಲ್ಲ, ಈ ರೀತಿ ಉಂಡೆ ಮಾಡಿ ನೀವು ಉಪಯೋಗ ಮಾಡ್ಕೋಬೋದು. ಈಗ ಇದು ಚೆನ್ನಾಗಿ 8ರಿಂದ 9 ಗಂಟೆಗಳ ಕಾಲ ನೆಂದಿದೆ. ಈಗ ನಾನು ಈ ಲಾಡಿಗೆ ಸ್ವಲ್ಪ ಇನ್ನೂ ಜಾಸ್ತಿ ಆರೋಗ್ಯ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಸೀಡ್ಸ್ಗಳನ್ನು, ನಟ್ಸ್ಗಳನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಫ್ಲ್ಯಾಕ್ಸ್ ಸೀಡ್ಸನ್ನು ತೊಗೊಂಡಿದ್ದೀನಿ, ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ, ವಾಟರ್ ಮಿಲನ್ ಬೀಜವನ್ನು ತೊಗೊಂಡಿದ್ದೀನಿ, ಎಳ್ಳನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಎಳ್ಳನ್ನು ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಎರಡನ್ನೂ ಮಿಶ್ರ ಮಾಡಿ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಕಪ್ಪೊಂದೇ ತೊಗೋಬೋದು ಅಥವಾ ಬಿಳಿ ಎಳ್ಳನ್ನು ಕೂಡ ತೊಗೋಬೋದು. ಇದೆಲ್ಲವನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರೋಸ್ಟ್ ಮಾಡಬೇಕು ಅಂತ ಇಲ್ಲ, ಸ್ವಲ್ಪ ಮಟ್ಟಿಗೆ ರೋಸ್ಟ್ ಆದರೆ ಸಾಕಾಗುತ್ತೆ. ಇದರ ಜೊತೆಗೆ ನಾನು ಸನ್ಫ್ಲವರ್ ಬೀಜ, ಪಂಪ್ಕಿನ್ ಬೀಜ ಮತ್ತು ಚಿಯಾ ಸೀಡ್ಸ್ ಇವಿಷ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸೀಡ್ಸನ್ನು ಸೇರಿಸೋದು ಆಪ್ಷನಲ್ಲು. ನಿಮಗೆ ಬೇಡ ಅನಿಸಿದ್ರೆ ಸೀಡ್ಸನ್ನು ಸೇರಿಸೋ ಅಗತ್ಯ ಇಲ್ಲ. ಬೆಲ್ಲ, ಕಾಯಿ, ತುಪ್ಪ ಮತ್ತು ಅಳವಿ ಬೀಜವನ್ನು ಸೇರಿಸಿ ನೀವು ಲಾಡು ಮಾಡಿಕೊಂಡ್ರು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನಾನು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ನ ಕೊಡ್ತಾಯಿದ್ದೀನಿ, ಟೇಸ್ಟ್ನ ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇವಿಷ್ಟನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ನೀವು ಅವಾಯ್ಡ್ ಮಾಡ್ಕೋಬೋದು. ನಿಮಗೆ ಇದರಲ್ಲಿ ಯಾವ್ದು ಸಿಗುತ್ತೋ ಅದನ್ನು ಹಾಕ್ಕೋಬೋದು, ಇಲ್ಲ ಬೇಡ ಅನಿಸಿದ್ರೆ ಬಿಡ್ಬೋದು. ಎಳ್ಳು ನಿಮಗೆ ಆರಾಮಾಗಿ ಎಲ್ಲ ಕಡೆಗಳು ಸಿಗುತ್ತೆ, ಅಗಸೆ ಬೀಜ ನಿಮಗೆ ಸಿಗುತ್ತೆ. ಇರೋ ಬೀಜಗಳನ್ನು ನೀವಿಲ್ಲಿ ಸೇರಿಸ್ಕೋಬೋದು. ಇದರ ಜೊತೆಗೆ ನಾನು ಬಾದಾಮಿ, ಗೋಡಂಬಿ ಮತ್ತು ಅವರೆ ಬೀಜಗಳು, ಮಖಾನ ಅಂತಲೂ ಕರೀತಾರೆ, ಇದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಮಖಾನ ಇದು ಬೋನ್ಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಕೂಡ ಅಳವಿ ಬೀಜ ಕೂಡ ತುಂಬ ಬೋನ್ಗೆ ಒಳ್ಳೆಯದು, ರಕ್ತ ಹಿಮೋಗ್ಲೋಬಿನ್ಗೆ ತುಂಬ ಒಳ್ಳೆಯದು, ಕೂದಲಿನ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಮಕ್ಕಳಿಗೂ ಕೂಡ ತುಂಬ ಸ್ವಲ್ಪ ಪ್ರಮಾಣದಲ್ಲಿ ಹಾಲಿನ ಜೊತೆಗೆ ಕೊಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಕೆಲವೊಂದು ಬೀಜಗಳನ್ನು ಕೂಡ ಹಾಕಿದ್ದೀನಿ. ತಾವರೆ ಬೀಜ ಇದು ಈಗ ಎಲ್ಲ ಕಡೆ ಸಿಗುತ್ತೆ, ಸಿಕ್ಕಿದ್ರೆ ತಂದ್ಕೊಂಡು ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ನಾನು ಮೊದಲೇ ಹೇಳಿದ ಹಾಗೆ ಕಾಯಿ, ಬೆಲ್ಲ, ಅಳವಿ ಬೀಜ ಮತ್ತು ತುಪ್ಪದ ಜೊತೆಗೂ ಕೂಡ ಈ ಲಾಡನ್ನು ಮಾಡ್ಕೋಬೋದು. ಇವಿಷ್ಟನ್ನು ಸೇರಿಸಿ ಸ್ವಲ್ಪ ಹುರಿದು ನಾನು ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ತರ್ತರಿ ಬೇಕು ಅಂತಂದರೆ ತರ್ತರಿ ಕೂಡ ಹಿಟ್ಟು ಮಾಡ್ಕೋಬೋದು, ನುಣ್ಣಗೆ ಬೇಕು ಅಂತಂದರೆ ನುಣ್ಣಗೆ ಕೂಡ ಹಿಟ್ಟನ್ನು ಮಾಡಿ ಇಟ್ಕೋಬೋದು. ಎಲ್ಲವನ್ನು ಮಿಕ್ಸ್ ಮಾಡಿ ತರ್ತರಿಯಾಗಿ ರುಬ್ಬಿ ಇಟ್ಕೊಳ್ಳಿ.
ತುಪ್ಪವನ್ನು ಬಿಸಿ ಮಾಡ್ಕೋಬೇಕು. ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ತುಪ್ಪ ಬಿಸಿಯಾದ ಮೇಲೆ ಅದಕ್ಕೆ ಅಳವಿ ಬೀಜ, ನಾವು ನೆನೆಸಿ ಇಟ್ಟಂತಹ ಅಳವಿ ಬೀಜವನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಅಳವಿ ಬೀಜ ನೆನೆಸಿಟ್ಟಾಗ ಸ್ವಲ್ಪ ನೋಳೆ ನೋಳೆ ಥರ ಆಗುತ್ತೆ. ಆ ನೋಳೆ ಅಂಶ ಈ ತುಪ್ಪದಲ್ಲಿ ಎಲ್ಲ ಹೋಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಸ್ವಲ್ಪ ಹುರಿದು ಇಟ್ಕೋಬೇಕು. ದಪ್ಪ ತಳದ ಪಾತ್ರೆಯಲ್ಲಿ ಬೆಲ್ಲವನ್ನು ಬಿಸಿ ಮಾಡ್ಕೋಬೇಕು. ಬೆಲ್ಲ ಮತ್ತು ಸ್ವಲ್ಪ ಪ್ರಮಾಣದ ನೀರನ್ನು ಸೇರಿಸಿ ಬೆಲ್ಲವನ್ನು ಕರಗೋದಕ್ಕೆ ಬಿಡಬೇಕು. ಬೆಲ್ಲ ಕರಗಿದ ಮೇಲೆ ಅದು ಪಾಕ ಬರಬೇಕು ಅಂತ ಇಲ್ಲ. ಬೆಲ್ಲ ಕರಗಿದ ಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೋಬೇಕು. ಸ್ವಲ್ಪ ಜಾಸ್ತಿ ಇದ್ದರೆ ಏನೂ ಪರವಾಗಿಲ್ಲ. ತೆಂಗಿನಕಾಯಿ ತುರಿಯನ್ನು ಹಾಕಬೇಕು. ಹಾಗೆ ಇದರ ಜೊತೆಗೆ ನಾವು ಹುರಿದಿಟ್ಟಂತಹ ಅಳವಿ ಬೀಜವನ್ನು ಕೂಡ ಹಾಕಿ ಸ್ವಲ್ಪ ಬೆಲ್ಲದೊಟ್ಟಿಗೆ ಬೇಯಿಸಬೇಕು. ನಂತರ ಸ್ವಲ್ಪವೇ ನಾವು ಹುಡಿ ಮಾಡಿಟ್ಟಂತಹ, ಅಂದರೆ ಪುಡಿ ಮಾಡಿಟ್ಟಂತಹ ಡ್ರೈ ನಟ್ಸ್ ಮತ್ತು ಸೀಡ್ಸಿನ ಪುಡಿಯನ್ನು ಸೇರಿಸ್ಕೊತಾ ಹೋಗಬೇಕು. ಚೆನ್ನಾಗಿ ಮಿಶ್ರ ಮಾಡಬೇಕು. ಮಿಶ್ರ ಮಾಡಿ ನೀರಿನ ಅಂಶ ಹೋಗುವವರೆಗೂ, ಅಂದರೆ ನಾವು ಅಳವಿ ಬೀಜ ಹುರಿಯುವಾಗ ತುಪ್ಪ ಹಾಕಿದ್ದೀವಿ, ನೀರಿನ ಅಂಶ ಎಲ್ಲ ಹೋಗಿ ತುಪ್ಪ ಬಿಡೋದಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ನೀವು ಇದನ್ನು ಕಾಸ್ಕೋಬೇಕಾಗತ್ತೆ, ಅಂದರೆ ತಿರುಗಬೇಕಾಗತ್ತೆ. ನೀವು ಬೆಲ್ಲವನ್ನು ಒಂದೆಳೆ ಪಾಕ ಮಾಡಿಕೊಂಡು ಇದರನ್ನೆಲ್ಲ ಹಾಕಿದ್ರೂ ಆಗುತ್ತೆ. ಆದರೆ ನಿಮಗೆ ಕಾಯಿ ಕೂಡ, ತೆಂಗಿನಕಾಯಿ ಕೂಡ ಚೆನ್ನಾಗಿ ಹುರಿಬೇಕು ಅಂತಾದರೆ ನೀವು ಮೊದಲೇ ಹಾಕಿ ನಂತರ ಮಗುಚ್ತಾ ಇರಬೇಕು. ಮಗುಚಿ ನೀರಿನ ಅಂಶ ಎಲ್ಲ ಹೋಗಿ ತುಪ್ಪ ಬಿಡೋದಕ್ಕೆ ಶುರುವಾಗಬೇಕು. ಅಲ್ಲಿವರೆಗೂ ಇದನ್ನು ನೀವು ತಿರುಗ್ತಾ ಇರಬೇಕು. ನಿಮಗೆ ಗೊತ್ತಾಗುತ್ತೆ ಮಿಶ್ರಣ ಗಟ್ಟಿಯಾಗಿ ಉಂಡೆ ಕಟ್ಟೋ ಹದಕ್ಕೆ ಬರುತ್ತೆ ಮತ್ತು ತುಪ್ಪ ಎಲ್ಲ ಬಿಟ್ಕೋತಾ ಬರುತ್ತೆ. ಆ ಹಂತಕ್ಕೆ ಒಲೆಯನ್ನು ಆರಿಸಿ ತಣಿಯೋದಕ್ಕೆ ಬಿಡಬೇಕು. ನಂತರ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು. ಇದು ನಾನು ಮೊದಲೇ ಹೇಳಿದ ಹಾಗೆ ಉಷ್ಣ ಪ್ರಕೃತಿಯನ್ನು ಹೊಂದಿರೋದ್ರಿಂದ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದೀನಿ ಫೋಟೋಕ್ಕೋಸ್ಕರ. ಆದರೆ ನಿಜವಾಗ್ಲೂ ಇದರ ಅರ್ಧದಷ್ಟು ಅಥವಾ ಉಂಡ್ಲೆಕಾಳು ಅಂತ ಏನು ಕರಿತೀವಲ್ಲ, ಅಥವಾ ಸಣ್ಣ ಬೆಟ್ಟದ ನೆಲ್ಲಿಕಾಯಿ ಇರುತ್ತಲ್ಲ, ಆ ಒಂದು ಹದಕ್ಕೆ ನೀವು ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ನೀವು ಸಾಮಾನ್ಯವಾಗಿ 11 ಗಂಟೆ ಹೊತ್ತಿಗೆ ಹಾಲಿನ ಜೊತೆಗೆ ಅಥವಾ ರಾತ್ರಿ ಮಲಗೋವಾಗ ಹಾಲಿನ ಜೊತೆಗೆ ತಿನ್ಕೋಬಹುದು. ಮಾಡಿಕೊಂಡು ನನಗೆ ಫೀಡ್ಬ್ಯಾಕನ್ನು ಹೇಳಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.